ಧರಿತ್ರಿ ಅಂದ್ರೆ ಕ್ಷಮಿಸೋ ಗುಣದಲ್ಲಿ ಭೂಮಿಯಷ್ಟೇ ವಿಶಾಲ ಮನಸ್ಸಿರಬೇಕು ಅನ್ನತ್ವೆ ನಮ್ಮ ಪುರಾಣಗಳು. ರಾಜಕೀಯ ಅಂಗಳದಲ್ಲಿ ಆರೋಪ ಪ್ರತ್ಯಾರೋಪಗಳು, ಟೀಕೆಗಳು, ನಿಂದನೆಗಳು ತೀರಾ ಸಾಮಾನ್ಯ. ಆದರೆ ಒಬ್ಬ ವ್ಯಕ್ತಿಯ ತಾಯಿಯನ್ನ, ಅದು ಈ ಜಗತ್ತನ್ನೇ ತೊರೆದು ಸ್ವರ್ಗಸ್ಥರಾಗಿರೋ ತಾಯಿಯನ್ನ ಅತ್ಯಂತ ಕೀಳು ಮಟ್ಟದ ಪದಗಳಿಂದ ನಿಂದಿಸಿದಾಗ ಯಾವುದೇ ಒಬ್ಬ ಮನುಷ್ಯನಿಗೆ ಕೋಪ ಬರೋದು ಸಹಜ. ಆದರೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಆ ಕೋಪವನ್ನ ಕ್ರೋಧವನ್ನಾಗಿ ಮಾಡಿಕೊಳ್ಳಲಿಲ್ಲ. ಬದಲಿಗೆ ಅದನ್ನ ಕ್ಷಮೆಯಾಗಿ ಪರಿವರ್ತಿಸಿದ್ರು. ನನ್ನನ್ನು ನಿಂದಿಸಿದ್ರು, ಸ್ವರ್ಗದಲ್ಲಿರೋ ನನ್ನ ತಾಯಿಯನ್ನ ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸಿದ್ರು. ಆದರೆ ನಾವು ಅವರನ್ನೆಲ್ಲ ಕ್ಷಮಿಸೋದಕ್ಕೆ ಬಯಸ್ತೀವಿ. ನನ್ನ ರಾಜಕೀಯ ಜೀವನದಲ್ಲಿ ನಿಂದನೆ ಹೊಸದೇನಲ್ಲ. ಇದು ಪ್ರಧಾನಿ ಮೋದಿಯವರ ಮಾತುಗಳು ಈಗ ಇಡೀ ದೇಶದ ಗಮನ ಸೆಳೆದಿದೆ. हाय फ्रेंड्स, आज तो मन करता है बरत आपसे ही बातें करूं। जंतर मंतर पर जो कुछ भी हुआ देश और दुनिया ने देखा है। कुछ शरारती बच्चों ने भद्दी भद्दी गालियां बोली, किसी भी सभ्य समाज को शोभा न दे ऐसे शब्दों का प्रयोग किया गया। मुझे तो गालियां दी गई, मेरी स्वर्गीय माता को भी गालियां दी गई। न जाने कितना भद्दा स्वरूप था। लेकिन मैं आज बात करना चाहता हूं कि बचपन में गलतियां होती हैं और बचपन में गलतियों से सुधरने का अवसर भी होता है, और यही तो बचपना है। और इसलिए मैं समाज के अंदर जो आक्रोश है उसको भली भांति समझ सकता हूं। ತಮ್ಮ ಮೇಲೆ ಮತ್ತು ಹಾಗೆ ತಮ್ಮ ತಾಯಿ ಮೇಲೆ ಆಡಿದ ನಿಂದನೆಗಳನ್ನು ಕೋರ್ಟ್ ಕಚೇರಿ ಮೆಟ್ಟಿಲೇರಿಸಿ ಯುವಕರ ಭವಿಷ್ಯವನ್ನ ಹಾಳು ಮಾಡದೆ ಅತ್ಯಂತ ಗೌರವಯುತವಾಗಿ ಕ್ಷಮಿಸಿದ ಮೋದಿಯವರ ಈ ನಡವಳಿಕೆ ಈಗ ವ್ಯಾಪಕ ಚರ್ಚೆಗೂ ಕಾರಣವಾಗ್ತಾ ಇದೆ. ಈ ಘಟನೆಯ ಮೂಲ ಇರೋದು ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಸಿಜೆಪಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಆಯೋಜನೆಯಾಗಿತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟಿಸೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮತ್ತು ನಾಗರಿಕನ ಹಕ್ಕು. ಆದರೆ ಆ ಪ್ರತಿಭಟನೆಯಲ್ಲಿ ಕೆಲವೊಂದು ಸಮಾಜಘಾತುಕ ಶಕ್ತಿಗಳೂ ನುಗ್ಗಿದ್ವು. ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಉಂಟು ಮಾಡಿದ್ದಲ್ಲದೆ ಕರ್ತವ್ಯ ನಿರತ ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡಿದ್ರು. ಇದಷ್ಟೇ ಅಲ್ಲದೆ ಪ್ರತಿಭಟನೆಯ ಕಾವು ಏರ್ತಾ ಇದ್ದ ಹಾಗೆ ಕೆಲವು ಹಾದಿ ತಪ್ಪಿದ ಯುವಕರು ದೇಶದ ಪ್ರಧಾನಿ ಮತ್ತು ಅವರ ತಾಯಿ ವಿರುದ್ಧ ಅತ್ಯಂತ ಹೀನಾಯವಾದ, ಬಾಯಲ್ಲಿ ತರಲಾಗದ ಕೆಟ್ಟ ಪದಗಳನ್ನು ಬಳಸಿ ಘೋಷಣೆ ಕೂಗಿದ್ರು. ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದ್ದ ಹಾಗೆ ಇಡೀ ದೇಶವೇ ಆಕ್ರೋಶದಿಂದ ಕುದಿಯತೊಡಗಿತು. ಪ್ರತಿಭಟನೆಯಲ್ಲಿ ನಡೆದ ಈ ಘಟನೆಯ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ನೇರವಾಗಿ ಯುವ ಸಮುದಾಯದ ಜೊತೆ ಸಂವಹನ ನಡೆಸೋದಕ್ಕೆ ನಿರ್ಧರಿಸಿದ್ರು. ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಾಯ್ ಫ್ರೆಂಡ್ಸ್ ಅಂತ ಅತ್ಯಂತ ಆಪ್ತವಾಗಿ ಯುವಕರನ್ನ ಸಂಬೋಧಿಸುತ್ತಾ ವಿಡಿಯೋ ಸಂದೇಶವೊಂದನ್ನು ಹಂಚಿಕೊಂಡ್ರು. ಈ ವಿಡಿಯೋ ಸಾರ್ವಕಾಲಿಕ ದಾಖಲೆಯ ವ್ಯೂಸ್ ಪಡಿತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. एक कल्चरल शॉक है कि हमारी बेटियां इस प्रकार की भाषा कैसे बोल सकती हैं। लेकिन समय है इन बच्चों को गले लगा करके राह दिखाने का। ये गुमराह बच्चे हैं, उनको राह दिखाना हमारा काम है। उनको सजा देना, अदालतों के चक्कर कटवाना, समाज में उनको प्रताड़ित करना, इससे हम परिस्थितियां नहीं बदल पाएंगे। मैं उन्हें माफ करना चाहता हूं। समाज भी मेरी इस बात को स्वीकार करे, क्योंकि मेरे मन में एक ही भाव है। कभी कभी दांतों तले हमारी जीभ आ जाती है, खून निकल आता है, लेकिन हम दांत तोड़ते नहीं हैं, क्योंकि दांत भी हमारे हैं, जीभ भी हमारी है, बच्चे भी हमारे हैं। उन्हें राह दिखाना हमारा काम है। गुमराह को राह दिखाना कठिन होता है, लेकिन कठिन काम हमको करना। और इसलिए आओ, मैं इन बच्चों को कहता हूं, बच्चों आओ, हम देश के लिए साथ मिलकर के आगे बढ़ें, कुछ नया सीखें, गलतियों से भी सीखें, अपने सपनों को लेकर के चल पड़े। देश बहुत आगे बढ़ रहा है, आगे बढ़ने वाला है, और आपका भी आगे बढ़ना निश्चित हो, यही मेरा सपना है। मैं आपके लिए जीता हूं, आपके उज्जवल भविष्य के लिए खपता हूं। आओ
हम मिल करके देश को आगे बढ़ाएं। बहुत बहुत धन्यवाद दोस्तों। बस आओ, गलतियों से सीखो, आगे बढ़ो। ರೀಸೆಂಟ್ ವಿಡಿಯೋದಲ್ಲಿ ಮೋದಿ ವಿಷಾದ ವ್ಯಕ್ತಪಡಿಸುತ್ತಾ ಹೇಳಿದಿಷ್ಟು: ಬೈಗುಳಗಳು ಮತ್ತು ನಿಂದನೆಯಿಂದ ಎಂದಿಗೂ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಜಂತರ್ ಮಂತರ್ನಲ್ಲಿ ಏನೇನಾಯಿತು, ನನ್ನ ಹಾಗೆ ತಾಯಿ ಮೇಲೆ ಎಂತೆಂಥ ಪದಗಳನ್ನು ಬಳಸಲಾಯಿತು ಅನ್ನೋದನ್ನ ಇಡೀ ಜಗತ್ತು ನೋಡಿದೆ. ಆದರೆ ಮೋದಿ ಆ ಯುವಕರ ಮೇಲೆ ಕಾನೂನು ಕ್ರಮ ಜರುಗಿಸೋ ಬೆದರಿಕೆ ಹಾಕಲಿಲ್ಲ. ಬದಲಿಗೆ ಈ ದೇಶದ ಮಕ್ಕಳು ನನ್ನ ಮೇಲೆ ಕೆಟ್ಟ ಪದ ಪ್ರಯೋಗ ಮಾಡಿದ್ದಾರೆ, ಆದರೆ ನಾನು ಅವರನ್ನ ಕೋರ್ಟ್ ಕಚೇರಿ ಸುತ್ತೋ ಹಾಗೆ ಮಾಡೋದಿಲ್ಲ ಅಂತ ಹೇಳಿ ಅವರ ಭವಿಷ್ಯ ಹಾಳಾಗಬಾರದು ಅನ್ನೋ ತಂದೆಯಂತಹ ಕಾಳಜಿಯನ್ನ ಅಲ್ಲಿ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಪೋಷಕರಿಗೂ ಒಂದು ಪ್ರಮುಖ ಸಂದೇಶ ರವಾನಿಸಿದ್ರು. ಮಕ್ಕಳು ಹಾದಿ ತಪ್ಪದಂತೆ, ಕಾನೂನನ್ನು ಕೈಗೆತ್ತಿಕೊಳ್ಳದಂತೆ ನೋಡಿಕೊಳ್ಳೋದು ಪೋಷಕರ ಕರ್ತವ್ಯ. ಇಂತಹ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡೋ ಅಗತ್ಯ ಇದೆ ಅಂತ ಪರೋಕ್ಷವಾಗಿ ಪೋಷಕರ ಜವಾಬ್ದಾರಿಯನ್ನ ನೆನಪಿಸಿದ್ರು. ಪ್ರಧಾನಿ ಮೋದಿಯವರ ಈ ಭಾವನಾತ್ಮಕ ವಿಡಿಯೋ ಪೋಸ್ಟ್ ಆಗ್ತಾ ಇದ್ದ ಹಾಗೆ ಡಿಜಿಟಲ್ ಜಗತ್ತಿನಲ್ಲಿ ಹೊಸ ಸಂಚಲನವೇ ಕ್ರಿಯೇಟ್ ಆಯಿತು. ಎಕ್ಸ್ ಅಂಗಳದಲ್ಲಿ ಈ ಪೋಸ್ಟ್ ಬರೋಬ್ಬರಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೊಳ್ತು. ಹೆಚ್ಚು ಮಂದಿ ಮೋದಿಯವರ ನಡೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಹಾಗೆ ಅವರನ್ನ ಕ್ಷಮಿಸಬಾರದಿತ್ತು ಅಂತಾನು ಕೆಲವರು ಹೇಳಿದ್ರು. ಇಲ್ಲಿ ನೆಟ್ಟಿಗರು ಪ್ರಧಾನಿಯವರ ಗುಣವನ್ನ ಯಾವ ರೀತಿ ಕೊಂಡಾಡಿದ್ದಾರೆ ಅಂದ್ರೆ, ಮೋದಿಯವರೇ, ನೀವು ಕ್ಷಮಿಸಿದ್ರು ಈ ದೇಶದ ಜನತೆ ಪ್ರಧಾನಿಗೆ ಹಾಗೆ ತಾಯಿಗೆ ಕೆಟ್ಟ ಪದ ಬಳಸಿದವರನ್ನ ಎಂದಿಗೂ ಕ್ಷಮಿಸೋದಿಲ್ಲ. ಆಕ್ರೋಶ ವ್ಯಕ್ತಪಡಿಸೋದಕ್ಕೂ ಒಂದು ಮಿತಿ, ಸಂಸ್ಕಾರ ಬೇಡವಾ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ ಕೆಲವರು ಮಾಡಿದ ತಪ್ಪನ್ನ ಕ್ಷಮಿಸುವವನೇ ನಿಜವಾದ ದೊಡ್ಡ ಮನುಷ್ಯ, ಅದಕ್ಕೆ ವಿಶ್ವನಾಯಕ ನರೇಂದ್ರ ಮೋದಿಯವರನ್ನ ಇಡೀ ಭಾರತ ಪ್ರೀತಿಸೋದು, ಮೋದಿಜಿಯವರ ತಾಯಿಯು ಸ್ವರ್ಗದಿಂದ ಆ ಮಕ್ಕಳನ್ನ ಕ್ಷಮಿಸಲಿ ಅಂತ ಇನ್ನು ಕೆಲವರು ಭಾವನಾತ್ಮಕವಾಗಿ ಬರೆದುಕೊಂಡಿದ್ದಾರೆ. ಯಾವುದೇ ಒಬ್ಬ ರಾಜಕಾರಣಿಗೆ ತನ್ನ ಮೇಲಿನ ನಿಂದನೆಯನ್ನ ರಾಜಕೀಯ ಲಾಭಕ್ಕಾಗಿ ಬಳಸೋದು ಅಥವಾ FIR ದಾಖಲಿಸಿ ಎದುರಾಳಿಗಳನ್ನ ಜೈಲಿಗಟ್ಟೋದು ತೀರಾ ಸುಲಭದ ಕೆಲಸ. ಆದರೆ ನರೇಂದ್ರ ಮೋದಿಯವರು ಇಲ್ಲಿ ರಾಜಕಾರಣಿಯಾಗಿ ಯೋಚನೆ ಮಾಡಲಿಲ್ಲ, ಬದಲಿಗೆ ದೇಶದ ಹಿರಿಯ ಮಾರ್ಗದರ್ಶಕರಾಗಿ ಯೋಚನೆ ಮಾಡಿದ್ರು. ವಿದ್ಯಾರ್ಥಿಗಳು ಹಾಗೂ ಯುವಕರು ಭಾವಾವೇಶದಲ್ಲಿ ಅಥವಾ ಯಾರದ್ದೋ ಪ್ರಚೋದನೆಗೊಳಗಾಗಿ ತಪ್ಪು ಮಾಡೋದು ಸಹಜ. ಆ ಸಣ್ಣ ವಯಸ್ಸಿನಲ್ಲಿ ಅವರ ಮೇಲೆ ಪೊಲೀಸ್ ಕೇಸ್ ಹಾಕಿದ್ರೆ ಅವರ ಇಡೀ ಜೀವನ, ಉದ್ಯೋಗದ ಭವಿಷ್ಯವೇ ಹಾಳಾಗಿ ಹೋಗೋ ಹಾಗೆ ಮಾಡುತ್ತೆ. ಈ ಸೂಕ್ಷ್ಮತೆಯನ್ನು ಅರ್ಥೈಸಿಕೊಂಡ ಪ್ರಧಾನಿ ಶಿಕ್ಷೆಗಿಂತ ಶಿಕ್ಷಣ ಮತ್ತು ತಿದ್ದುಪಡಿ ಮುಖ್ಯ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ದಾರಿ ತಪ್ಪಿದವರನ್ನ ಸರಿದಾರಿಗೆ ತರೋ ಪ್ರಯತ್ನವನ್ನ ನಾವು ಮಾಡಬೇಕು. ಎಲ್ಲರೂ ನಮ್ಮವರೇ ಅನ್ನೋ ವಿಶಾಲ ಭಾವನೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ನಾಯಕನಿಗೂ ಇರಬೇಕಾದ ಅತ್ಯಂತ ದೊಡ್ಡ ಗುಣ. ದ್ವೇಷಕ್ಕೆ ದ್ವೇಷ ಎಂದಿಗೂ ಉತ್ತರವಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟಿಸೋ ಹಕ್ಕಿದೆ, ಸರ್ಕಾರದ ನೀತಿಗಳನ್ನ ಟೀಕೆ ಮಾಡುವ ಹಕ್ಕಿದೆ. ಆದರೆ ಈ ಟೀಕೆಗಳು ವೈಯಕ್ತಿಕ ನಿಂದನೆಯಾಗಬಾರದು, ಸಂಸ್ಕಾರದ ಎಲ್ಲೆಯನ್ನ ದಾಟಬಾರದು ಅನ್ನೋದನ್ನ ಈ ಘಟನೆ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದೆ. ತಮಗೆ ಆಡಿದ ಮಾತುಗಳನ್ನು ಸುಲಭವಾಗಿ ಮರೆತು ಯುವಜನತೆಯನ್ನ ತಿದ್ದಿ ಮುನ್ನಡೆಸೋದಕ್ಕೆ ಕರೆ ನೀಡಿದ ಪ್ರಧಾನಿ ಮೋದಿಯವರ ಈ ನಡೆ ಇಂದಿನ ಯುವ ಪೀಳಿಗೆಗೆ ಹಾಗೆ ರಾಜಕೀಯ ರಂಗಕ್ಕೆ ಒಂದು ಮಾದರಿ. ತಪ್ಪು ಮಾಡೋದು ಮಾನವನ ಸಹಜ ಗುಣ, ಆದರೆ ಅದನ್ನ ಕ್ಷಮಿಸಿ ಸರಿಯಾದ ದಾರಿ ತೋರಿಸೋದು ಮಹಾತ್ಮರ ಲಕ್ಷಣ. ನರೇಂದ್ರ ಮೋದಿಯವರ ಈ ಕ್ಷಮಾಗುಣ ಅವರ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಗೌರವವನ್ನ ತಂದುಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.